ಸಂಜೆ ಹೊತ್ತಲ್ಲಿ ಗರಿಗರಿಯಾಗಿ ಏನಾದರೂ ಟೇಸ್ಟಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿರಿ. ಸೂಪರಾಗಿರುತ್ತೆ. ಯಾವ ಪಿಜ್ಜಾ ಬರ್ಗರ್ಗಿಂತ ಕಡಿಮೆ ಇಲ್ಲ ನೋಡಿರಿ. ಮನೆಯಲ್ಲೇ ಈ ರೀತಿ ಈಸಿಯಾಗಿ ಹೆಲ್ತಿಯಾಗಿ ಮಾಡಿಕೊಂಡು ತಿಂದು ನೋಡಿರಿ. ಹೇಗೆ ಬಂತು ಅಂಥೇಳಿ ತಿಳಿಸಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವಂಥ ಈ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ರಿ. ಫಟಾಫಟ್ ಅಂಥೇಳಿ ನೀವು ಕೂಡ ಈಸಿಯಾಗಿ ಒಂದು 10-15 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ರಿ. ನೋಡಿರಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಇದನ್ನು ನೀವು ಹೊರಗಡೆ ಹೋಗಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿರುತ್ತೆ. ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡಿರಿ, ನಾನು ಒಂದು ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ಇವತ್ತು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದರೆ ನೀವು 2 ಆಲೂಗಡ್ಡೆಯನ್ನು ಸಹಿತ ಬಳಸ್ಬೋದು. ಇಲ್ಲಿ ಹಸಿ ಆಲೂಗಡ್ಡೆನ ಬಳಸಿ ನಾನಿವತ್ತು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ. ಇದರ ಮೇಲಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಬಿಡ್ರಿ. ಯಾಕಂದರೆ ಇದರಲ್ಲಿ ಚಿಕ್ಕ ಚಿಕ್ಕದಾದಂತಹ ಮಣ್ಣು ಅಥವಾ ಧೂಳು ಇರುತ್ತೆ, ಅದೆಲ್ಲ ಹೊರಟು ಹೋಗುತ್ತೆ. ಈ ರೀತಿ ನೋಡ್ರಿ ತೆಗೆದುಕೊಂಡ್ಬಿಟ್ಟು ಇದನ್ನು ಗ್ರೇಟ್ ಮಾಡ್ಕೋಬೇಕು. ನೋಡಿರಿ, ಚಿಕ್ಕದಾಗಿಂದ ಲೇಯರ್ಸ್ ಆದರೂ ಮಾಡ್ಕೋಬೋದು ಅಥವಾ ಮೀಡಿಯಮ್ ಸೈಜಿನ ಲೇಯರ್ಸ್ ಆದರೂ ನೀವು ಗ್ರೇಟ್ ಮಾಡಿ ತಗೊಳ್ರಿ. ಈ ಥರ ಗ್ರೇಟ್ ಮಾಡೋದ್ರಿಂದ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿರಿ, ನಾವು ಫ್ರೈ ಮಾಡಬೇಕಾದ್ರೆ ಈ ಥರ ಸೂಪರಾಗಿ ಬರುತ್ತೆ. ಇದನ್ನು ಗ್ರೇಟ್ ಮಾಡಿ ತಗೊಳ್ರಿ. ಇದರಲ್ಲಿರುವಂಥ ಎಲ್ಲ ಸ್ಟಾರ್ಚು ಹೋಗಬೇಕು. ಅದಕ್ಕೆ ಏನು ಮಾಡಬೇಕು, ಇದನ್ನು ನೀಟಾಗಿ ಗ್ರೇಟ್ ಮಾಡಿಕೊಂಡು 1-2 ಸರಿ ಇದನ್ನು ನೀರಿನಲ್ಲಿ ವಾಶ್ ಮಾಡಿ ತಗೊಳ್ರಿ. ನೋಡಿರಿ, ಇಷ್ಟು ಲೇಯರ್ಸ್ ಬಂದಿದೆ. ನೀವು ಬೇಕಾದರೆ 2 ಆಲೂಗಡ್ಡೆನೂ ಬಳಸಿ ಮಾಡ್ಬೋದು. ನೋಡಿರಿ, ಈಗ ಇದ್ರದ್ದೆಲ್ಲ ಸ್ಟಾರ್ಚು ಹೊರಟು ಹೋಗಬೇಕು. ಅದಕ್ಕೆ ನಾನು ಇದನ್ನು ನೀರಿನಲ್ಲಿ ಹಾಕಿ 1-2 ಸರಿ ಇದನ್ನು ವಾಶ್ ಮಾಡಿ ತಗೊಳ್ರಿ. ಅವಾಗ ಏನಾಗುತ್ತಾ ನೋಡಿರಿ, ಲೇಯರ್ಸ್ ಎಲ್ಲ ಹಾರ್ಡಾದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು. ಈ ಥರ ತಣ್ಣೀರಲ್ಲಿ ವಾಶ್ ಮಾಡಿಕೊಡ್ರಿ, ಸೂಪರಾಗಿ ಬರುತ್ತೆ. ಆಮೇಲೆ ಆಲೂಗಡ್ಡೆ ನೋಡಿರಿ, ಕಟ್ ಮಾಡಿಂದ ಅಥವಾ ಗ್ರೇಟ್ ಮಾಡಿಂದ ಕಪ್ಪಗಾಗಿ ಹೋಗುತ್ತೆ. ಹಂಗಾಗಬಾರ್ದು ಅಂದಾಗ ಈ ಥರ ನೀರಲ್ಲಿ ಹಾಕಿ ಇದನ್ನು ವಾಶ್ ಮಾಡಿ ತಗೊಳ್ರಿ. ಇದೇ ರೀತಿ ನಾನು 2 ಸರಿ ಇದನ್ನು ವಾಶ್ ಮಾಡಿ ತೊಗೊಂಡು ಬರ್ತೀನಿ. ಆವಾಗ ಇದರಲ್ಲಿರುವಂಥ ಸ್ಟಾರ್ಚ್ ಹೋದರೆ ಸ್ನ್ಯಾಕ್ಸು ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನೋಡಿರಿ, ನೋಡ್ತಾ ಇರ್ಬೋದು ನೀರಿನಲ್ಲಿ ಎಷ್ಟೊಂದು ಸ್ಟಾರ್ಚ್ ಕಾಣಿಸ್ತಾ ಇದೆ ಅಂಥೇಳಿ. ನೋಡಿರಿ, ಇದೆಲ್ಲ ಹೋದ್ಮೇಲೆ ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ. ಈಗ ಇದನ್ನು 1-2 ಸರಿ ನಾನು ವಾಶ್ ಮಾಡಿ ತೊಗೊಂಡು ಬರ್ತೀನಿ. ಈಗ ನೋಡಿರಿ, ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ನಾನು ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆಯನ್ನು ಹಾಕೋದು ಬೇಡ, ಜಸ್ಟ್ ಒಗ್ಗರಣೆಗಷ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಹಾಕಿರಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಗ್ಗರಣೆಗೆ ಜೀರಿಗೆನ ಹಾಕ್ತಾಯಿದ್ದೀನಿ. ಇಲ್ಲಿ ಜೀರಿಗೆ ಮಾತ್ರ ಬಳಸ್ತಾ ಇದ್ದೀನಿ. ಇದ್ರ ಅರೋಮ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ನೋಡಿರಿ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದು ಜೀರಿಗೆ ಫ್ರೈ ಆದಮೇಲೆ ಇಲ್ಲಿ ಸಣ್ಣಗೆ ಕಟ್ ಮಾಡಿದಂತಹ 1 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ರಿ, ದೊಡ್ಡದಾಗಿ ಹೆಚ್ಕೊಳಕ್ಕೆ ಹೋಗಬೇಡ್ರಿ. ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ರಿ ಆ ಉಳ್ಳಾಗಡ್ಡಿನ. ಈಗ ಇದು ಚೆನ್ನಾಗಿ ಕಲರು ಟ್ರಾನ್ಸ್ಫರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಇದರೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ, ಅವಾಗ ಒಳ್ಳೆ ರುಚಿ ಕೊಡುತ್ತೆ. ಈಗ ನೋಡಿರಿ, 2 ನಿಮಿಷ ಉಳ್ಳಾಗಡ್ಡಿ ಫ್ರೈ ಆಗಿದೆ. ಆಮೇಲೆ ಇಲ್ಲಿ ಗ್ರೇಟ್ ಮಾಡಿ ಇಟ್ಕೊಂಡಂತಹ ಆಲೂಗಡ್ಡೆ ಲೇಯರ್ಸನ್ನು ಸಹಿತ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿರಿ, ಈ ಥರ ಬಿಡಿಯಾಗಿ ಬರಬೇಕು ಅಂದರೆ 1-2 ಸರಿ ಇದನ್ನು ವಾಶ್ ಮಾಡಿ ತೊಗೋಬೇಕು. ಅವಾಗ ಆಲೂಗಡ್ಡೆ ಕಪ್ಪಗಾಗೋದಿಲ್ಲ. ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಹೊರಟು ಹೋಗಿದೆ. ನೋಡಿರಿ, ಎಷ್ಟು ಉದುರಾಗಿ ಬಂದಿದೆ ಅಂತೇಳಿ. ತುಂಬ ಬಿಡಿಯಾಗಿ ಬರುತ್ತೆ. ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡಿಕೊಡ್ರಿ, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಅದರಲ್ಲಿರುವಂಥ ಮಾಯ್ಶ್ಚರೈಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿರಿ, ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಅಚ್ಕಾರದ ಪುಡಿ ಬೇಡ ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಆದರೂ ಬಳಸ್ಬೋದು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲನ ಬಳಸ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಚಾಟ್ ಮಸಾಲ ಕೂಡ ಇದ್ದರೆ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದಕ್ಕೆ ಒಗ್ಗರಣೆಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ. 1 ಸ್ಪೂನಲ್ಲಿ ಇದನ್ನು ಫ್ರೈ ಮಾಡಿಕೊಡ್ರಿ. ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ. 1-2 ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನೋಡಿರಿ, ಸಣ್ಣಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಫ್ಲೇವರ್ ಕೂಡ ಸೂಪರಾಗಿರುತ್ತೆ. ಇದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಹಾಕ್ರಿ. ಇಲ್ಲ ಅಂದರೆ ನಡೆಯುತ್ತೆ. ಚೆನ್ನಾಗಿ ಅದರ ಒಳ್ಳೆ ಒಂದು ರುಚಿ ಕೊಡುತ್ತೆ. ನೋಡಿರಿ, ಈಗ ಇದನ್ನು ಸೈಡಿಗೆ ಎತ್ತಿಡೋಣ.
ಇಲ್ಲಿ ನೋಡಿರಿ ನಾನು 1 ಕಪ್ಪಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ, ಅಥವಾ ಚಿರೋಟಿ ರವೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. 1 ಕಪ್ಪಷ್ಟು ರವೆನ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿರಿ. ಈಗ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಇದನ್ನು ನೆನೆಯಕ್ಕೆ ಹಾಕೋಣ. ಅಂದರೆ ನೋಡಿರಿ, ಒಂದು ಬೌಲ್ ತಗೊಂಡು ಈಗ ಇದಕ್ಕೆ ನಾನು ರವೆನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿರಿ, 1 ಬೌಲ್ ರವೆಗೆ 1 ಬೌಲಷ್ಟು ನೀರನ್ನು ಹಾಕಿ, ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಅಂದರೆ ರವೆ ಮುಳುಗೋಷ್ಟು ನೀರು ಹಾಕಿದರೂ ನಡೆಯುತ್ತೆ ನೋಡಿರಿ. ಕರೆಕ್ಟು 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ರವೆ ಚೆನ್ನಾಗಿ ನೆನೆಯಲಿ, ಅಂದರೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ನೆನೆಯುತ್ತೆ. ಈಗ ಇದನ್ನು 10 ನಿಮಿಷ ನೆನೆಸೋಕೆ ಇಡೋಣ. 10 ನಿಮಿಷ ನೆನೆಸಿದ ಮೇಲೆ ಒಂದು ಕಡೆನ ಮತ್ತೆ ಬಿಸಿ ಮಾಡ್ಕೊಳ್ಳೋಣ. ಫಸ್ಟೇ ನಾವು ಮಾಡ್ಕೊಂಡಿರ್ತೀವಲ್ಲ ಫ್ರೈನ, ಮಸಾಲೆನ ಅದೇ ಕಡಾಯಲ್ಲೇ ನಾನು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಕಡಾಯಿ ಬಿಸಿ ಆದಮೇಲೆ, ತುಂಬ ಬಿಸಿ ಮಾಡಬಾರ್ದು ಎಣ್ಣೆನ, ಸ್ವಲ್ಪ ಮೀಡಿಯಮ್ ಹೀಟ್ ಮಾಡಿದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಾಕ್ರೆ ಅಜ್ವೈನ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ಪಷ್ಟು ನೀರನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿರಿ, 1 ಕಪ್ ನೀರನ್ನು ನಾವು ರವೆ ನೆನೆಬೇಕಾದ್ರೆ ಹಾಕಿದ್ವಿ. ಈಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಬಾಣಲೆಗೆ ಹಾಕಿದ್ದಕ್ಕೆ ರುಚಿಗೆ ತಕ್ಕಷ್ಟು 1 ಚಿಟಿಕೆ ಉಪ್ಪನ್ನು ಹಾಕ್ರಿ. ಚೆನ್ನಾಗಿ ನೀರು ಕುದಿ ಬರ್ತಾ ಇದೆ ನೋಡಿರಿ. ಇವಾಗ ಏನು ಮಾಡಬೇಕು, ನೆನೆಯೋಕೆ ಇಟ್ಟಂಥ ರವೆನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. ನಾವು ಪರ್ಫೆಕ್ಟಾಗಿ 1 ಕಪ್ ರವೆಗೆ 1 ಕಪ್ ನೀರನ್ನು ಹಾಕಿದ್ವಿ, ಚೆನ್ನಾಗಿ ನೆನೆದಿದೆ ನೋಡ್ತಿರ್ಬೋದು ನೀವು. ಸ್ವಲ್ಪ ಕೂಡ ನೀರಿನ ಅಂಶ ಜಾಸ್ತಿ ಆಗಿಲ್ಲ. 1 ಕಪ್ ನೆನೆಯೋಕೆ ಹಾಕಿದ್ವಿ, 1 ಕಪ್ ಇಲ್ಲಿ ಬಾಣಲೆಯಲ್ಲಿ ಕುದಿಯೋಕೆ ಹಾಕಿದ್ದೀವಿ. ಇಷ್ಟೇ ಮೆಜರ್ಮೆಂಟ್ ಸಾಕು, ಜಾಸ್ತಿ ನೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದು ಡೋ ಗಟ್ಟಿಯಾಗಿ ಬರಬೇಕು ಹಿಟ್ಟು. ಹಾಗಾಗಿ ನಾವು ನೀರನ್ನು ಸ್ವಲ್ಪ ಮೆಜರ್ಮೆಂಟ್ ನೋಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ರವೆನ ಕುದಿಯುತ್ತಿರುವ ನೀರಿಗೆ ಹಾಕಿದ್ವಲ್ವ, ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಯಾಕೆಂದರೆ ಇದು ಕೈ ಬಿಟ್ಟರೆ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಗ ಈ ಥರ ತಿರುಗಿಸಿದ್ರೆ ತಾನಾಗಿಯೇ ಆಗ್ಲಾರ್ದಂಗೆ ಹಿಟ್ಟು ಥರ ರೆಡಿ ಆಗುತ್ತೆ ನೋಡ್ತಿರ್ಬೋದು ನೀವು. ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಹಿಟ್ಟನ್ನು ಬೇಯಿಸ್ಕೊಳ್ರಿ. ಪೂರ್ತಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಅದ್ರಗಿಂತ ಗಟ್ಟಿಯಾಗಿದ್ದು ಬರುತ್ತೆ ನೋಡಿರಿ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ರಿ. ನೋಡಿರಿ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನೋಡಿ, ಈ ರೀತಿಯಾಗಿ ಬರಬೇಕು. ಚೆನ್ನಾಗಿ ಬೆಂದರೆ ಈ ಥರ ತಳ ಎಲ್ಲ ಬಿಟ್ಕೊಂಬರುತ್ತೆ. ಇಷ್ಟು ಪೂರ್ತಿ ಗಟ್ಟಿಯಾಗಿರುತ್ತೆ ನೋಡ್ರಿ, ಒಂದು ಹಿಟ್ಟಿನ ಹದಕ್ಕೆ ಬರುತ್ತೆ ಇದು. ಈ ಥರ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೊಳ್ರಿ. ಲೋ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ, ಹಾರ್ಡ್ ಆಗಿಬಿಡುತ್ತೆ ತುಂಬ. ಒಂದು ಹತ್ರ ಬೆಂದರೆ ಒಂದು ಹತ್ರ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ನೋಡಿರಿ, ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ರಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಮಾಡ್ಕೋಬೇಕು, ಇಲ್ಲಾಂದರೆ ಲಟ್ಸೋಕ್ಕೆ ನಮಗೆ ಬರೋದಿಲ್ಲ ನೋಡಿರಿ. ಪೂರ್ತಿಯಾಗಿ ಈಗ ತಣ್ಣಗಾಗಿದೆ. ನಾವು ಕೈಯಿಂದ ಇದನ್ನು ಮುಟ್ಟಿ ನಾದ್ಬೋದು. ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಸ್ವಲ್ಪ ಹಿಟ್ಟಿನ ಥರ ನಾದ್ಕೊಳ್ರಿ. ನೋಡಿರಿ, ಸರಿಯಾಗಿ ಈ ಥರ ನಾದ್ಕೊಂಡ್ರೆ ಪರ್ಫೆಕ್ಟ್ ಆದಂಥ ಹದಕ್ಕೆ ಬರುತ್ತೆ. ಅಂದರೆ ಪೂರ್ತಿ ಒಂದು ಚಪಾತಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಇದು ಬರುತ್ತೆ ನೋಡಿರಿ. ರವೆ ಇರೋದಿಲ್ಲ, ರವೆಯಿಂದ ಮಾಡಿದ್ವಿ ಅಂತ ಗೊತ್ತೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈ ಥರ ನಾದ್ಕೊಂಡು ಇದನ್ನು 2 ಪಾರ್ಟಾಗಿ ನಾನಿಲ್ಲಿ ತೊಗೋತಾ ಇದ್ದೀನಿ. 2 ಉಳ್ಳೆಗಳನ್ನಾಗಿ ಮಾಡ್ಕೊಳ್ರಿ. ಈಗ ನಾವು ಪಿಜ್ಜಾ ಬೇಸೆಲ್ಲ ರೆಡಿ ಮಾಡ್ತೇವಲ್ಲ, ಆ ರೀತಿ ಇದನ್ನು ದಪ್ಪಗೆ ಲಟ್ಟಿಸ್ಕೋಬೇಕು. ಆದರೆ ಪೂರ್ತಿ ದಪ್ಪಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಚಪಾತಿ ಥರ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಲಟ್ಟಿಸ್ಕೊಳ್ರಿ. ತುಂಬ ದೊಡ್ಡದಾಗಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಚಿಕ್ಕದಾಗೇ ಇರಲಿ. ನೋಡಿರಿ, ಈ ರೀತಿ ಲಟ್ಟಿಸ್ಕೊಳ್ರಿ. ಸೂಪರಾಗಿ ಬರುತ್ತೆ ನೋಡಿರಿ. ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸೂಪರಾಗಿದೆ. ಲಟ್ಟಿಸ್ಬೇಕಾದ್ರೇ ಗೊತ್ತಾಗುತ್ತೆ ನೋಡಿರಿ ಪರ್ಫೆಕ್ಟ್ ಆದಂಥ ಹದಕ್ಕೆ ಬಂದಿದೆ ಅಂಥೇಳಿ. ಈ ರೀತಿ ಇದನ್ನು ಲಟ್ಟಿಸ್ಕೊಳ್ರಿ. ಇನ್ನೂ ಸ್ವಲ್ಪ ದಪ್ಪ ಲಟ್ಟಿಸಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಕಟ್ ಮಾಡಬೇಕಾದ್ರೆ ನೀಟಾಗಿ ಶೇಪಾಗಿ ಬರುತ್ತೆ ನೋಡಿರಿ. ಇದೇ ರೀತಿ ಎರಡೂ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ನೋಡಿರಿ, ನಾವು ಫಸ್ಟು ಪ್ರಿಪೇರ್ ಮಾಡಿದಂಥ ಆಲೂ ಮಸಾಲ ಸಹಿತ ರೆಡಿಯಾಗಿದೆ. ಈಗ ಇದನ್ನು ಚಪಾತಿ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ರಿ, ಪೂರ್ತಿ ರೌಂಡಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ಹರಡ್ಕೊಂಬಿಟ್ಟು ಇದನ್ನು ರೆಡಿ ಮಾಡಿಕೊಡ್ರಿ. ನಾವು ಮಾಡಿರುವಂಥ ಪೂರ್ತಿ ಮಸಾಲನೂ ಸಹಿತ ನಾನು ಇದ್ರಿಗೆ ಹಾಕಿದ್ದೀನಿ ನೋಡಿರಿ. ಒಂದು ಆಲೂಗಡ್ಡೆ ಮಸಾಲೆ ಏನಿದೆ ನೋಡ್ರಿ, ಅದನ್ನಷ್ಟು ಹಾಕಿರಿ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ರಿ, ಏಕೆಂದರೆ ಕಟ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಲೇಯರ್ಸ್ ಬರುತ್ತೆ. ಈಗ ಇನ್ನೊಂದು ಚಪಾತಿನ ಇದ್ರ ಮೇಲೆ ಹಾಕ್ಕೊಳ್ರಿ. ನೋಡಿರಿ, 1 ಕಪ್ ರವೆನಲ್ಲಿ ಸೂಪರ್ ಟೇಸ್ಟಿಯಾದಂತಹ ಸಮೋಸಾಗಿಂತಲೂ ರುಚಿಯಾಗಿರುವಂತಹ ಪಿಜ್ಜಾಗಿಂತಲೂ ರುಚಿಯಾಗಿರುವಂಥ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿರಿ, ಇದ್ರ ಮೇಲೆ ಅದನ್ನು ಚಪಾತಿನ ಹಾಕಿ ಎಡ್ಜಸ್ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡ್ರಿ, ಹೊರಗಡೆ ಬರಬಾರ್ದು ಅಂತೇಳಿ. ಈಗ ಚಾಕು ತೊಗೊಂಡು ಇದನ್ನು ಕಟ್ ಮಾಡಿಕೊಡ್ರಿ.
ಸೇಮ್ ನಾವು ಪಿಜ್ಜಾ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ರೀತಿ ಇದನ್ನು ಕಟ್ ಮಾಡ್ಕೊಳ್ರಿ. ನಿಧಾನಕ್ಕೆ ಕಟ್ ಮಾಡಿರಿ, ಬರುತ್ತೆ, ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಈಗ ಕಟ್ ಮಾಡಬೇಕಾದ್ರೆ ಮಸಾಲೆ ಏನಾದರೂ ಹೊರಗಡೆ ಬಂದರೆ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಕೊಡ್ರಿ, ಏನಾಗೋದಿಲ್ಲ. ನೋಡಿರಿ, ಈ ರೀತಿ ನಿಧಾನವಾಗಿ ಕಟ್ ಮಾಡಿಕೊಡ್ರಿ. ಫಸ್ಟು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಡ್ರಿ, ಆಮೇಲೆ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಶೇಪ್ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಕಟ್ ಮಾಡಿಕೊಡ್ರಿ, ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗೂ ಮಾಡ್ಕೋಬೋದು. ನೋಡಿರಿ, ಈ ರೀತಿಯಲ್ಲಿ ನಾನಿಲ್ಲಿ ಇವತ್ತು ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ನೀವು ರೆಡಿ ಮಾಡ್ಕೋಬೋದು. ನೋಡಿರಿ, ಸೇಮ್ ಪಿಜ್ಜಾ ಥರನೇ ಆಗಿದೆ. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಈಗ ನಾನು ಇದನ್ನು ಎಲ್ಲದನ್ನು ಕರೆಕ್ಟಾಗಿ ತಕ್ಕೋತೀನಿ. ನೋಡಿರಿ, ಈ ರೀತಿ ಮಸಾಲೆ ಹೊರಗೆ ಬರುತ್ತೆ, ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಇದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿರಿ, ಇದೇ ರೀತಿ ಇದನ್ನು ತೊಗೊಂಡು ಪ್ಲೇಟಿಗೆ ಹಾಕ್ಕೋತೀನಿ. ಈಗ ಇದಕ್ಕೊಂದು ಸಿಂಪಲ್ ಆದಂಥ ಸ್ಲರಿನ ರೆಡಿ ಮಾಡೋಣ. ಯಾಕಂದರೆ ಸ್ಲರಿನಲ್ಲಿ ನಾವು ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆಮೇಲೆ ಇನ್ನೂ ಎಕ್ಸ್ಟ್ರಾಡಿನರಿ ಕ್ರಿಸ್ಪಿಯಾಗಿ ಬರುತ್ತೆ, ಕ್ರಂಚಿಯಾಗಿ ಬರುತ್ತೆ. ನೀವು ಇದನ್ನು ಸ್ಟೋರ್ ಮಾಡಿದರೂ ಸಹಿತ ಇದು ಚೆನ್ನಾಗಿರುತ್ತೆ. ಈಗ 2 ಸ್ಪೂನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ, ಮತ್ತು ಅದಕ್ಕೆ 1 ಸ್ಪೂನಷ್ಟು ಎಳ್ಳನ್ನು ಹಾಕಿದ್ದೀನಿ. ನೋಡಿರಿ, ಸ್ಲರಿಗೆ ಚಿಟಿಕೆ ಉಪ್ಪನ್ನು ಹಾಕಿರಿ. ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಗಂಟು ಇಲ್ದಾರ ರೀತಿ ಕಲಿಸ್ಕೊಡ್ರಿ. ಯಾವುದೇ ಗಂಟುಗಳು ಇರಬಾರ್ದು, ಆ ರೀತಿ ಇದನ್ನು ಕಲಿಸ್ಕೊಡ್ರಿ. ನೋಡಿರಿ, ಪೂರ್ತಿ ನೀರಾಗೂ ಬೇಡ, ಪೂರ್ತಿ ಗಟ್ಟಿಯಾಗೂ ಬೇಡ, ಪರ್ಫೆಕ್ಟ್ ಅದಕ್ಕೆ ಇದನ್ನು ಕಲಿಸ್ಕೊಡ್ರಿ. ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ. ಆ ರೀತಿ ಇದನ್ನು ಸ್ಲರಿನ ರೆಡಿ ಮಾಡಿಕೊಡ್ರಿ. ನೋಡಿರಿ, ಈ ರೀತಿ. ಈಗ ನೋಡಿರಿ, ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಆಲ್ರೆಡಿ. ಈಗ ಇದಕ್ಕೆ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಡ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈಗ ನೋಡಿರಿ, ನಾವು ಫಸ್ಟು ಕಟ್ ಮಾಡ್ಕೊಂಡಂಥ ಎಲ್ಲ ಪೀಸಸ್ನು ಈ ಸ್ಲರಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡಬೇಕು. ನೋಡಿರಿ, ಈ ರೀತಿ ಇದ್ರ ಮೇಲೆಲ್ಲ ಕೋಟ್ ಮಾಡಿರಿ. ಚೆನ್ನಾಗಿ ಕೋಟ್ ಮಾಡಿ ಅದು ಬಿಟ್ಟು ತುಂಬ ಹೊತ್ತು ಬಿಡಬೇಡ್ರಿ. ಫಸ್ಟು ನಾವು ಎಣ್ಣೆ ಆಲ್ರೆಡಿ ಬಿಸಿ ಮಾಡೋಕ್ಕಿಟ್ಟಿದ್ವಲ್ಲ, ಅದ್ದಿದ ತಕ್ಷಣವೇ ಎಣ್ಣೆಗೆ ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಯಾಕೆಂದರೆ ಜಾಸ್ತಿ ಹೊತ್ತು ಸ್ಲರಿನಲ್ಲಿ ಬಿಟ್ಟರೆ ಏನಾಗುತ್ತೆ, ಕಟ್ಟಾಗುತ್ತೆ. ನೋಡಿ, ಈ ಥರ ಸ್ಲರಿನಲ್ಲಿ ಡಿಪ್ ಮಾಡಿದ ತಕ್ಷಣವೇ ಎಣ್ಣೆಗೆ ಡೈರೆಕ್ಟಾಗಿ ಬಿಟ್ಬಿಡಬೇಕು. ಆವಾಗ ಏನಾಗುತ್ತೆ, ಸರಿಯಾಗಿ ಬರುತ್ತೆ. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹಾಕಿರುವಂಥ ಎಳ್ಳು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೈ ಆದಮೇಲೆ ಇದ್ರ ಮೇಲೆ ಇರುತ್ತಲ್ವ, ತುಂಬ ಒಳ್ಳೆ ರುಚಿ ಇರುತ್ತೆ ತಿನ್ನೋದಕ್ಕೆ. ಈ ರೀತಿ ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆಮೇಲೆ ಇನ್ನೂ ಜಾಸ್ತಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸ್. ನೋಡಿರಿ, ಮೊದಲೇ ರವಾದಿಂದ ಮಾಡಿರೋದ್ರಿಂದ ಸ್ವಲ್ಪ ಗರಿಗರಿಯಾಗಿಯೇ ಇರುತ್ತೆ ಆಲ್ರೆಡಿ. ಆಮೇಲೆ ಈ ಥರ ಸ್ಲರಿನಲ್ಲಿ ಡಿಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ. ಈಗ ನೋಡಿರಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಇದನ್ನು ತಿರುಗಿಸಾಕೋಣ. ಈ ರೀತಿ ಎರಡೂ ಕಡೆ ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ನೋಡಿರಿ, ಖಡಕ್ಕಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನೀವು ಇದನ್ನು ಈಸಿಯಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಹೋಗಬೇಕಾದ್ರೂ ಸಹಿತ ಏನಾದರೂ ಸ್ಪೆಷಲಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೀತಿ ಮಾಡಿಕೊಳ್ಳ್ರಿ. ಆಮೇಲೆ ಮಕ್ಕಳು ಇವಾಗ ಮನೇಲಿರೋದ್ರಿಂದ, ರಜೆ ಇರೋದ್ರಿಂದ ವೆರೈಟಿ ಸ್ನ್ಯಾಕ್ಸನ್ನು ಕೇಳ್ತಿರ್ತಾರೆ ತಿನ್ನೋದಕ್ಕೆ. ಈ ರೀತಿ ಬೇಕು ಅಂದಾಗ ಕ್ವಿಕ್ಕಾಗಿ ನೀವು ಇದನ್ನು 10-15 ನಿಮಿಷದಲ್ಲಿ ಪ್ರಿಪೇರ್ ಮಾಡಿ ಕೊಡ್ಬೋದು. ನೋಡಿರಿ, ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಒಳಗಡೆಯಿಂದ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ನೋಡಿರಿ, ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನ ಎಣ್ಣೆ ಬಸ್ತು ತೆಗೆದು ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿನ್ನಿರಿ, ಸೂಪರಾಗಿರುತ್ತೆ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ವೆರೈಟಿ ಸ್ನ್ಯಾಕ್ಸ್ಗಳು, ಅಡುಗೆಗಳು ಬೇಕಂದರೆ ನಮ್ಮ ಚಾನಲ್ನ ಓಪನ್ ಮಾಡಿ ನೋಡಿದ್ರೆ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ವೀಡಿಯೋಗಳು ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ಸ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನೋಡಿರಿ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗಾದರೆ ನೋಡಿರಿ, ಇವತ್ತೇ ನೀವು ಕೂಡ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ನೋಡಿರಿ, ಸೂಪರಾಗಿ ಗರಿಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿರಿ, ಸೂಪರ್ ಆಗಿದೆ. ಹಾಗಾದರೆ ನೋಡಿರಿ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.